ಹಲೋ ಎವ್ರಿವನ್, ನಾನಿವತ್ತು ಬಸಳೆ ಸಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಮೊದಲಿಗೆ ಬಸಳೆ ಸೊಪ್ಪನ್ನ ಸಪ್ರೇಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು 3 ಸತಿ ವಾಶ್ ಮಾಡ್ಕೋಬೇಕು. ಈಗ ದಂಡನ್ನ ಸಪ್ರೇಟಾಗಿ ನಾನು ಇಟ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈಗ 2 ವಾಶ್ ಆಗಿದೆ. ಈ ಕುಕ್ಕರ್ಗೆ ಹುರುಳಿಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ರೋಸ್ಟ್ ಆಗ್ತಾ ಇದೆ. ಎಸ್, ಆಗಿದೆ. ಈಗ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಆದಮೇಲೆ ಇದನ್ನ ಕುಕ್ಕರ್ ಹಾಕ್ಕೊಳ್ತಾ ಇದ್ದೀನಿ. ದಂಟು ಸ್ವಲ್ಪ ಬೇಯೋದು ಲೇಟ್. 2 ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಸೊಪ್ಪು ತುಂಬ ಬೆಂದೋಗುತ್ತೆ. ಅದಕ್ಕೆ ಮೊದಲಿಗೆ ಬರೀ ದಂಟು ಮತ್ತು ಹುರುಳಿಕಾಳು ಹಾಕ್ಕೊಂಡು ಅದಕ್ಕೆ ಉಪ್ಪು, ಖಾರ ಪುಡಿ, ನೀರು ಹಾಕ್ಕೋಬೇಕು. ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಿಲ್ ಆಗಬೇಕು. ಆಗ ಸ್ವಲ್ಪ ಚೆನ್ನಾಗಿ ದಂಟು ಬೆಂದಿರುತ್ತೆ. ಇದು ವಿಷಿಲ್ ಆಗಲಿ, ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ತೆಂಗಿನಕಾಯಿ ತುರ್ಕೊಳ್ತಾ ಇದ್ದೀನಿ. ಈಗ ವಿಷಿಲ್ ಆಗಿದೆ, 2 ವಿಷಿಲ್ ಆಯಿತು. ಈಗ ತುರ್ಕೊಂಡಿರೋ ತೆಂಗಿನಕಾಯಿಗೆ ಅರಿಶಿನ ಪುಡಿ, ಜೀರಿಗೆ, ಕಾಶ್ಮೀರಿ ಚಿಲ್ಲಿ ಪೌಡ್ರ್ 1 ಸ್ಪೂನು, ಧನಿಯಾ ಪೌಡ್ರ್ 2 ಸ್ಪೂನು, ಮತ್ತು ಬ್ಯಾಡಗಿ ಮೆಣಸು ಪುಡಿ 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ. ಮತ್ತು ಇದನ್ನ ಜಾರಿಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟೇ ಮಸಾಲೆ, ಬೇರೆ ಏನು ಎಕ್ಸ್ಟ್ರಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ತರಕಾರಿಗೂ ಇದೇ ಮಸಾಲೆ ಹಾಕೋದು. ಸೊ ಟೇಸ್ಟಿಯಾಗಿರುತ್ತೆ ಅಷ್ಟೇ. ಒಂದೊಂದು ತರಕಾರಿಗೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ದಂಟು ಬೆಂದಿದೆ. ಈಗ ಸೊಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡುಬಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಬಸಳೆ ಸಾರು ನಾವು ಬೇರೆ ಬೇರೆ ಥರ ಮಾಡ್ತೀವಿ. ಅದರಲ್ಲಿ ಇದೊಂದು. ಈಗ ಅದಕ್ಕೆ ನಾನು ಈರುಳ್ಳಿ ಮತ್ತು 1 ಟೊಮೆಟೊ ಹಾಕ್ಕೊಂಡು ಆ ಮಸಾಲೆ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ 1 ವಿಷಿಲ್ ಕೊಡ್ತೀನಿ. ಸೊಪ್ಪು ಬೇಗ ಬೇಯುತ್ತಲ್ಲ, ಹಾಗಾಗಿ 1 ವಿಷಿಲ್ ಸಾಕು. ನೋಡಿ, ರೆಡಿಯಾಗಿದೆ. ರುಚಿ ಬಸಳೆ ಸಾರು ರೆಡಿಯಾಗಿದೆ. ಈಗ ಅದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಮತ್ತು ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ಈಗ ಮಸ್ಟರ್ಡ್ ಸೀಡ್ಸ್ ಹಾಕಿ, ಕರಿಬೇವಿನ ಸೊಪ್ಪು, ಆಮೇಲೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಸಹ ಆಯಿತು. ತುಂಬ ಟೇಸ್ಟಿಯಾಗಿರೋ ಬಸಳೆ ಸಾರು ರೆಡಿಯಾಗಿದೆ. ನೀವು ಅನ್ನದ ಜೊತೆ ತಿನ್ಬೋದು, ಇಲ್ಲ ಕಡುಬು ಜೊತೆ, ಯಾವ್ದು ಜೊತೆ ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.